ಹೇಗಿದ್ರು ಇವಾಗ ಹಲಸಿನ ಹಣ್ಣಿನ ಸೀಸನ್ ಏನಾದ್ರೂ ಡಿಫ್ರೆಂಟ್ ಆಗಿ ಟ್ರೈ ಮಾಡಬೇಕು ಅಂತ ಅಂದ್ರೆ ಶಾವ್ಗೆ ಒಳಗಡೆ ಹಲಸಿನ ಹಣ್ಣನ್ನ ಸ್ಟಫ್ ಮಾಡಿ ಶಾವ್ಗೆ ಮಾಡಿ ನೋಡಿ ತುಂಬಾ ರುಚಿಕರವಾಗಿರುತ್ತೆ. ಮಾಡ್ಕೊಳ್ಳೋದು ಕೂಡ ತುಂಬಾನೇ ಸಿಂಪಲ್. ಒಂದು ಬಾಣಲಿಗೆ 2 ಕಪ್ನಷ್ಟು ನೀರು, ಉಪ್ಪು, ತುಪ್ಪನ ಹಾಕಿ ಕುದಿಸಿ 1.5 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ಲೇಮ್ ನ ಆಫ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಸೈಡ್ ಅಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಒಂದು ಪ್ಯಾನ್ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು ಅದಕ್ಕೆ ಹಲಸಿನ ಹಣ್ಣು, ಬೆಲ್ಲ, ಕಾಯಿ ತುರಿ, ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ರೆ ಗಟ್ಟಿಯಾಗುತ್ತೆ. ಸ್ಟಫಿಂಗ್ ಕೂಡ ರೆಡಿ ಆಗಿರುತ್ತೆ. ಅಷ್ಟರಲ್ಲಿ ಹಿಟ್ಟು ಕೂಡ ಸ್ವಲ್ಪ ಬೆಚ್ಚಗಿರುತ್ತೆ. ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಶಾವ್ಗೆ ತರ ಒತ್ತಿ ಮಧ್ಯದಲ್ಲಿ ಈ ಹಲಸಿನ ಹಣ್ಣಿನ ಸ್ಟಫಿಂಗ್ ಏನ್ ಮಾಡಿಟ್ಕೊಂಡಿದ್ವಿ ಅದನ್ನ ಈ ತರ ಹಾಕಿ ಇದನ್ನ ಕ್ಲೋಸ್ ಮಾಡ್ಕೋಬೇಕು. ಈ ತರ ನೀವು ಎಷ್ಟನ್ನಾದ್ರೂ ಮಾಡ್ಕೋಬಹುದು. ನಂತರ ಇದನ್ನ ಒಂದು 5ರಿಂದ 8 ನಿಮಿಷಗಳ ಕಾಲ ಸ್ಟೀಮ್ ಮಾಡ್ಕೊಂಡ್ರೆ ಜೇನಿನಷ್ಟೇ ಸಿಹಿಯಾಗಿರುವಂತಹ ಹಲಸಿನ ಹಣ್ಣನ್ನ ಸ್ಟಫ್ ಮಾಡಿ ಮಾಡಿರುವಂತ ಶಾವ್ಗೆ ರೆಡಿ ಆಗಿರುತ್ತೆ. ಇದು ತುಪ್ಪದ ಜೊತೆ, ತೆಂಗಿನಕಾಯಿ ಹಾಲ್ ಜೊತೆ, ಗಸಗಸೆ ಪಾಯಸದ ಜೊತೆನೂ ಕೂಡ ಚೆನ್ನಾಗಿರುತ್ತೆ. ಟ್ರೈ ಮಾಡಿ.